enhance the sedentary lifestyle. Factors that enhance the sedentary lifestyle in the sense, what are all the factors that leads to that causes the sedentary lifestyle? ಅಂದರೆ ಜಡತ್ವದ ಜೀವನ ಶೈಲಿಗೆ ಕಾರಣವಾಗುವಂಥ ಅಂಶಗಳು. ದ ಫಸ್ಟ್ ಒನ್ ಇಸ್ ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್. ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟ್ ಅಂದರೆ ತಂತ್ರಜ್ಞಾನದಲ್ಲಿ ಮುಂದುವರಿಕೆ ಇರುವ ಕಾರಣದಲ್ಲಿ, ತಂತ್ರಜ್ಞಾನದ ಕಾರಣದಿಂದಾಗಿ. ಫಸ್ಟ್ ಸಿ ದ ರುಟೀನ್ ಮ್ಯಾನ್ಯಲ್ ಜಾಬ್ಸ್, ಡೈಲಿ ರುಟೀನ್ ಜಾಬ್ಸ್. Nowadays, in the present condition, almost all the routine manual jobs are reduced. ಆ ರುಟೀನ್ ದಿನನಿತ್ಯದ ಕೆಲಸ ಕಾರ್ಯಗಳು ತೀರಾ ಕಡಿಮೆ ಆಗ್ತಾ ಬಂದಿದೆ. ವೈ? ಬಿಕಾಸ್ ಡ್ಯೂ ಟು ರೆಡ್ಯೂಸ್, ಕಡಿಮೆ ಆಗ್ತಾ ಬಂದಿದೆ. ಇದಕ್ಕೆ ಜನ ಜಾಸ್ತಿ ತುಂಬ ಕೆಲಸ ಮಾಡ್ತಾ ಇಲ್ಲ ಈಗ. ಡ್ಯೂ ಟು ಟೆಕ್ನಾಲಜಿಕಲ್ ನಾಲೆಜ್, ಸಮ್ ಆಫ್ ದ ಟೆಕ್ನಾಲಜಿಕಲ್ ನಾಲೆಜ್ ಅಂದರೆ ತಂತ್ರಜ್ಞಾನದ ಜ್ಞಾನದಿಂದಾಗಿ. ಮತ್ತೊಂದು ಮೆಕನೈಸೇಷನ್, ಯಾಂತ್ರೀಕರಣ. Then automation and computerization, automatically the work will be done. So without any efforts, without doing much physical activity, the work will be done without any efforts. So mechanization, such a mechanization, improvements in a mechanization and technical field, that much of improvements and development have been over in these fields. So done over in these fields because of development of in these fields. This is the reasons for the reducing the works, reduces the people's routine manual jobs. ಅಂದರೆ ದಿನನಿತ್ಯದ ಕೆಲಸಗಳನ್ನು ಇಲ್ಲಿ ಮಾಡುವಲ್ಲಿ ತೀರಾ ಕಡಿಮೆ ಆಗಿದೆ. ಯಾಕಂತ ಹೇಳಿದ್ರೆ ತಂತ್ರಜ್ಞಾನದ ಜ್ಞಾನದಿಂದಾಗಿ, ಯಾಂತ್ರೀಕರಣ, ಕೆಲವೊಂದು ಕೆಲಸವನ್ನು ಯಂತ್ರವೇ ಮಾಡ್ತದೆ. ದೇರ್ ಇಸ್ ನೋ ನೀಡ್ ಆಫ್ ಮ್ಯಾನ್ ಪವರ್, ಮನುಷ್ಯನ ಶಕ್ತಿಯ ಅವಶ್ಯಕತೆ ಇಲ್ಲಿ ಇಲ್ಲ. ದೆನ್ ಅಟೋಮೇಷನ್ಸ್, ಆಟೋಮ್ಯಾಟಿಕಲಿ ಯಾವುದೇ ಕೆಲಸ ವಿತೌಟ್ ಎನಿ ಮ್ಯಾನ್ಸ್ ಎಫರ್ಟ್ಸ್, ದ ವರ್ಕ್ ವಿಲ್ ಬಿ ಡನ್ ಥ್ರೂ ದ ಆಟೋಮ್ಯಾಟಿಕಲಿ. ಅಂದರೆ ತನ್ನಷ್ಟಕ್ಕೆ ತಾನೇ ಕೆಲಸಗಳು ನಡೀತಾ ಉಂಟು, ವಿದೌಟ್ ಎನಿ ಫಿಸಿಕಲ್ ಆಕ್ಟಿವಿಟಿ. ಆ್ಯಂಡ್ ಕಂಪ್ಯೂಟರೈಸೇಷನ್, ಗಣಕೀಕೃತ ಅಂತ ಹೇಳಿದ್ರೆ, ಸಿ ಫಾರ್ ಎಕ್ಸಾಂಪಲ್ಸ್, if we are going to type any work, to do the assignments, we have to write any work. So nowadays the most of the people as well as the teachers are also searching the internet. It's an internet era or internet year. So that's the reason why they are searching in the internet, and they are finding the sources in the internet itself, in the computer itself. So there is no need to work hard. ಸೊ ಇದರಿಂದಾಗಿ ಗಣಕೀಕೃತವಾಗಿಂದಾಗಿ ಫಾರ್ ಸ್ಟ್ಯಾಟಿಸ್ಟಿಕಲ್ ವರ್ಕ್ಸ್ ಆಲ್ಸೋ ದಟ್ ವಿಲ್ ಬಿ ಡನ್ ಥ್ರೂ ದಿ ಕಂಪ್ಯೂಟರೈಸೇಷನ್. ಸ್ಟ್ಯಾಟಿಸ್ಟಿಕಲ್, ಯಾವುದೇ ಸಂಖ್ಯಾಶಾಸ್ತ್ರದ ಕೆಲಸ ಆಗಿರ್ಬೋದು ಕೂಡ, ಅದು ಕೂಡ ಬರೀ ಕ್ಯಾಲ್ಕುಲೇಟರಲ್ಲಿ ಅಥವಾ ಈ ಕಂಪ್ಯೂಟರ್ ಗಣಕೀಕೃತವಾಗಿ ಕೆಲಸಗಳು ನಡೀತದೆ. ಇಲ್ಲಿ ಜಾಸ್ತಿ ಕೆಲಸ ಮಾಡುವಂಥ ಅವಶ್ಯಕತೆ ಇಲ್ಲ. ಸೊ ಫಾರ್ ದಿ ಬ್ರೈನ್ ಆಲ್ಸೋ ನೋ ನೀಡ್ ಟು ವರ್ಕ್ ಇನ್ ಅ ಲಾರ್ಜರ್ ಅಮೌಂಟ್. ಸೊ ಬ್ರೈನ್ ಆಲ್ಸೋ ವಿಲ್ ಗೆಟ್ ರೆಸ್ಟ್. So that's the reason why computerization makes the works in a easiest levels. And work organization, so all the mechanics, machines and the technical techniques, so these are all do the works in a organization, in a very organization settings, in a very systematically way. These are all the techniques do the works. ಸೊ ವರ್ಕ್ ಆರ್ಗನೈಸೇಷನ್ ಅಂತ ಹೇಳಿದ್ರೆ ಸಂಘಟಿತ ರೀತಿಯಲ್ಲಿ ಇದೆಲ್ಲವೂ ಕೆಲಸ ಮಾಡ್ತಾರೆ. ಸಿ in the sense, say while in spite of doing the most of the peoples in previous era, we used to write the notes when the teacher used to dictate the notes, and we used to write the notes. But in this era we used to get the photocopy of that. And in spite of this will leads to the laziness or sedentary lifestyle in the upcoming generations. So ಅಂದರೆ ಹಿಂದೆ ಏನಾಗಿತ್ತು ಅಂತ ಹೇಳಿದ್ರೆ, ಟೀಚರು ನೋಟ್ಸ್ ಹೇಳ್ತಾ ಇದ್ರು, ಗುರುಗಳು ನೋಟ್ಸ್ ಪಠಿಸ್ತಾ ಇದ್ರು, ನೋಟ್ಸ್ಗಳನ್ನು ಹೇಳ್ತಾ ಇದ್ರು, ವಿದ್ಯಾರ್ಥಿಗಳು ನೋಟ್ಸ್ ಬರಿತಾ ಇದ್ರು. ಆದರೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಜೆರಾಕ್ಸ್ ಅಥವಾ ಫೋಟೋ ಕಾಪಿಯ ಮೂಲಕ ಅದನ್ನು ತೆಗಿತಾರೆ, ತುಂಬ ಕೆಲಸ ಸುಲಭವಾಗ್ತದೆ. ಸೊ ದಿಸ್ ರೆಡ್ಯೂಸಸ್ ದಿ ಫಿಸಿಕಲ್ ಆಕ್ಟಿವಿಟಿ. ಇದು ನಮ್ಮ ಎಲ್ಲ ಕೆಲಸವನ್ನು, ಅಂದರೆ ಯಾವುದೇ ದೈಹಿಕ ಚಟುವಟಿಕೆಯನ್ನು ಕಡಿಮೆ ಮಾಡ್ತದೆ. ಅದರಿಂದಾಗಿ ಬರೆಯುವ ಕೆಲಸವೇ ನಿಂತು ಹೋಗಿರ್ತದೆ. ದಿಸ್ ಈಸ್ ಆಲ್ಸೋ ಲೀಡ್ಸ್ ಟು ದ ಸೆಡೆಂಟರಿ ಲೈಫ್ ಸ್ಟೈಲ್. ಜಡತ್ವದ ಜೀವನಕ್ಕೆ ಕಾರಣವಾಗ್ತದೆ. ಪ್ರತಿಯೊಂದು ಆಗಿರ್ಬೋದು, ರುಟೀನ್ ಮ್ಯಾನ್ಯಲ್ ಲೈಫ್ ಆಗಿರ್ಬೋದು, ಯಾವುದೇ ವಾಷಿಂಗ್ ಮೆಷಿನನ್ನು ಮೋಸ್ಟ್ ಆಫ್ ದಿ ಪೀಪಲ್ಸ್ ಡಿಪೆಂಡ್ಸ್ ಆನ್ ದಿ ಫಾರ್ ಟು ವಾಶ್ ದಿ ಕ್ಲೋತ್ಸ್ ಆಲ್ಸೋ ದೇ ಆರ್ ಡಿಪೆಂಡಿಂಗ್ ಆನ್ ದಿ ವಾಷಿಂಗ್ ಮೆಷಿನ್. ಬಟ್ಟೆ ಒಗೆಯುವ ಯಂತ್ರವನ್ನೇ ಬಳಸ್ತಾರೆ.
ಪಾತ್ರೆ ತೊಳೆಯುವ ಯಂತ್ರವು ಕೂಡ ಬಂದಿದೆ. ಟು ವಾಶ್ ದಿ ಡಿಶಸ್ ದೇ ಆರ್ ಡಿಪೆಂಡಿಂಗ್ ಆನ್ ದಿ machines. So for everything, for to grind the food, to prepare the food also, they are depending on the machines. So these are all the machines and technologies that enhances the sedentary lifestyle. ಇದೆಲ್ಲವೂ ಜಡತ್ವದ ಜೀವನ ಶೈಲಿಗೆ ಕಾರಣವಾಗಿದೆ. Then see in the household chores, as I have already mentioned, household chores ಅಂದ್ರೆ ಮನೆಯ ದೈನಂದಿನ ಕೆಲಸಗಳು, ಮನೆಯ ಕೆಲಸಗಳು ಆಗಿರ್ಬೋದು, ಹ್ಯಾವ್ ಬಿನ್ ಸಿಂಪ್ಲಿಫೈಡ್, ತುಂಬಾ ಸರಳ ರೀತಿಯಲ್ಲಿ ಆಗಿ ಬಿಡ್ತದೆ. ಮನೆಯ ಕೆಲಸಗಳು, ಇವನ್ ದ ಮೋಸ್ಟ್ ಡಿಫಿಕಲ್ಟ್ ವರ್ಕ್, cooking a food and washing a clothes and washing the dishes, or washing the vessels, is nowadays is in a previous days it was a very difficult job. So nowadays it's a very simplified, it is simplified, and the household members time is also it will also not take it will also not consume so much times. So in a short duration they will complete all the household chores because of the computers and because of the machines. ಸೊ ಎಲ್ಲವೂ ಕೂಡ ಮನೆ ಕೆಲಸಗಳಾಗಿರ್ಬೋದು, ಕುಕ್ಕಿಂಗ್ ಆಫ್ ಫುಡ್ ಆಗಿರ್ಬೋದು, ಅಂದರೆ ಅಡುಗೆ ಮಾಡುವಂಥ ಕೆಲಸ ಆಗಿರ್ಬೋದು, ಬಟ್ಟೆ ತೊಳೆಯುವಂಥ ಕೆಲಸ ಆಗಿರ್ಬೋದು, ವಾಷಿಂಗ್ ಕ್ಲೋತ್ಸ್ ಥ್ರೂ ದಿ ವಾಷಿಂಗ್ ಮೆಷಿನ್ನ ಮೂಲಕ, ಥ್ರೂ ಅಂದರೆ ಯಂತ್ರಗಳ ಮೂಲಕ ಬಟ್ಟೆ ಒಗೆಯುವುದಾಗಿರ್ಬೋದು, ಯಂತ್ರಗಳ ಮೂಲಕ ಪಾತ್ರೆ ತೊಳೆಯುವುದಾಗಿರ್ಬೋದು, ಥ್ರೂ ದಿ ಮೆಷಿನ್ಸ್ ದೇ ಆರ್ ವಾಷಿಂಗ್ ದ ಡಿಶಸ್ ಆರ್ ವೆಸಲ್ಸ್. So for each and every household works they are depending on, these are all simplified by the machines. So this increases the, because of this reduces the physical activity in the human beings. So this will leads to a sedentary lifestyle in a humans. ಸೊ ಇದರಿಂದ ಎಲ್ಲದಿಂದಾಗಿ ಕೂಡ, ಈ ಎಲ್ಲ ಯಾಂತ್ರೀಕೃತವಾಗಿರೋದ್ರಿಂದ ಕೂಡ, ಯಾಂತ್ರೀಕೃತ ಜೀವನದಿಂದಾಗಿ ಮತ್ತು ತಂತ್ರಜ್ಞಾನವು ಕೂಡ ಹಾಗೆ ಮುಂದುವರಿದ್ರಿಂದಾಗಿ ಜನರ ದೈಹಿಕ ಚಟುವಟಿಕೆಗಳು ಕಡಿಮೆಯಾಗಿ ಇದು ಜಡತ್ವದ ಜೀವನ ಶೈಲಿಗೆ ಕಾರಣವಾಗಿದೆ. Then adolescents spend notable time using computers. See, adolescents, especially during the adolescence period, not only adolescence period but also during the childhood period also, they spend their most of the time by using the computers in spite of playing the outdoor games. In spite of playing the outdoor games such as a cricket or volleyball or throw ball or whatever, the coco or kabaddi, in spite of instead of playing these outdoor games, they are spending their most of the times with the computers or preparing the notes with the help of the computers itself, not with the help of they are writing, but they are taking a photocopy. ಸೊ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಹದಿಹರೆಯದವರು ಕೂಡ ಅವರ ಅತಿ ಹೆಚ್ಚು ಸಮಯವನ್ನು ಕಂಪ್ಯೂಟರ್, ಗಣಕೀಕೃತ ಯಂತ್ರದಲ್ಲಿಯೇ ತಮ್ಮ ಗಣಕೀಕೃತ ಅಥವಾ ಕಂಪ್ಯೂಟರ್ ಮೂಲಕವೇ ಸಮಯವನ್ನು ಕಳೀತಾರೆ. ಅದರಲ್ಲಿ ಕೂಡ ಶೈಕ್ಷಣಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ರಿಲೇಟೆಡ್ ಟು academic related activities also they are depending on the computers. They are not referring much books, they are just referring the computers itself. So then to playing the games also, they are not playing outdoor games which needs so much physical activities, which reduces your bad cholesterol levels. ಸೊ ಅದರಿಂದಾಗಿ ಏನಾಗ್ತದೆ ಅಂತ ಹೇಳಿದ್ರೆ, ನಿಮ್ಮ ಕೆಟ್ಟ ಕೊಲೆಸ್ಟ್ರಾಲ್ ಲೆವೆಲ್, ಕೆಟ್ಟ ಕೊಬ್ಬಿನ ಅಂಶಗಳು ಕಡಿಮೆ ಆಗ್ತದೆ. ಏನು ಹೊರಾಂಗಣ ಕ್ರೀಡೆಯನ್ನು ಆಡುವುದರಿಂದಾಗಿ, ಕ್ರಿಕೆಟ್ ಅಥವಾ ಕಬಡ್ಡಿ ಅಥವಾ ಇನ್ಯಾವುದು ಥ್ರೋಬಾಲ್ ಆಗಿರ್ಬೋದು, ವಾಲಿಬಾಲ್ ಆಗಿರ್ಬೋದು, ಇಂಥ ಓಡಾಟದ ಕೆಲಸಗಳು ನಡೆಯುವುದರಿಂದಾಗಿ, ರನ್ನಿಂಗ್ ಟೈಪ್ ಆಫ್ ಗೇಮ್ಸ್, ಅಥ್ಲೆಟಿಕ್ಸ್ ಟೈಪ್ ಆಫ್ ಗೇಮ್ಸ್ ವಿಚ್ ರೆಡ್ಯೂಸಸ್ ದಿ ಬಾಡಿ cholesterol levels. But nowadays adolescents spends most of their times in computers. So by typing a computers and playing in the computer ಅಂದ್ರೆ ಗಣಕೀಕೃತ ಆಟದಲ್ಲೇ ಹೆಚ್ಚಿನ ಸಮಯವನ್ನು ಕಳೀತಾರೆ, unfavorably linked with the health related determinants. This leads to the unfavorable health related determinancy. See, this leads to unfavorable health related other unhealthy problems also occur because of this. ಅವರು ಅತಿ ಹೆಚ್ಚು ಸಮಯವನ್ನು because they are spending most of the times in less physical activities. ಅವ್ರು ಹೆಚ್ಚು ದೈಹಿಕ ಶ್ರಮಕ್ಕೆ ಒಳಪಡದಂತಹ ಚಟುವಟಿಕೆಯಲ್ಲೇ ತೊಡಗಿರ್ತಾರೆ, ಗಣಕೀಕೃತ ಚಟುವಟಿಕೆಯಲ್ಲಿ. ಅದರಿಂದಾಗಿ ಅವರ ಆರೋಗ್ಯದಲ್ಲಿ ಅನ್ಹೆಲ್ದಿನೆಸ್ ವಿ ಕ್ಯಾನ್ ಫೈಂಡ್ ಇನ್ ದೆಮ್, ಅಂದ್ರೆ ಅನಾರೋಗ್ಯಕರ ಕಾಯಿಲೆ ಬರುವುದನ್ನು ನೋಡಬಹುದು. ಸೊ
such life is a life appreciation, health responsibilities, and social support, and exercise behavior is also related to be unfavorable for them, because of they start to use more and more computer, they start to love computers. See, because of this adolescent period ಅಲ್ಲಿ ಹದಿಹರೆಯದ ವಯಸ್ಸಿನಲ್ಲಿ ಅವರಿಗೆ ಕಂಪ್ಯೂಟರೇ ಗಣಕ ಯಂತ್ರವೇ ತುಂಬಾ ಅತಿ ಪ್ರಿಯವಾಗಿ ಹೋಗಿರ್ತದೆ. ಆದ್ದರಿಂದಾಗಿ ಅವರು ಈ ಎಲ್ಲ ಚಟುವಟಿಕೆಗಳು ಅಂದ್ರೆ ಏನು ಅಂತ ಹೇಳಿದ್ರೆ ಒಂದು ಆರೋಗ್ಯದಲ್ಲಿ ಜವಾಬ್ದಾರಿಯುತ ಆರೋಗ್ಯವನ್ನು ಅಂದ್ರೆ ಹೆಲ್ದಿನೆಸ್ ಅನ್ನು ಕಾಪಾಡುವಂಥದ್ದು, ಆರೋಗ್ಯಕರ ಚಟುವಟಿಕೆಯನ್ನು ಕಾಪಾಡಿಕೊಳ್ಳುವಂಥದ್ದು, ಅಥವಾ ಸಾಮಾಜಿಕ ಬೆಂಬಲವನ್ನು ಉಳಿಸಿಕೊಳ್ಳುವಂಥದ್ದು. ವೈಲ್ ದೇ ಆರ್ ಪ್ಲೇಯಿಂಗ್ ಇನ್ ಔಟ್ಡೋರ್ ಗೇಮ್ಸ್, ದೇ ಕ್ಯಾನ್ ಮೇಂಟೈನ್ ದ ಸೋಷಿಯಲ್ ಸಪೋರ್ಟ್ ಆಲ್ಸೋ, because while they are playing with the others, they can maintain the relationship with the others also. ಯಾವಾಗ ಅವರು ಹೊರಾಂಗಣ ಕ್ರೀಡೆಯನ್ನು ಆಡ್ತಾರೆ ಆವಾಗ ಹೊರಗಿನವರ ಸಂಪರ್ಕ ಬೆಳೀತದೆ. ಸೊ ಬಿಕಾಸ್ ಆಫ್ ದಟ್ ವಿಲ್ ಇನ್ಕ್ರೀಸಸ್ ದೇರ್ ಸೋಷಿಯಲ್ ಸಪೋರ್ಟ್ ಆಲ್ಸೋ, ಸಾಮಾಜಿಕ ಬೆಂಬಲ ಕೂಡ ಅದರಿಂದ ಸಿಗ್ತದೆ. ಸೋಷಿಯಲ್ ಇಂಟರಾಕ್ಷನ್ ಲೆವೆಲ್ ಆಲ್ಸೋ ಇನ್ಕ್ರೀಸಸ್ because of the outdoor games. If they spend most of the time in this, and life appreciation also develops, ಅಂದ್ರೆ ಜೀವನದಲ್ಲೂ ಕೂಡ ಎಲ್ಲರೂ ಹೊಗಳಿಕೆ ಮನ್ನಣೆ ಸಿಗ್ತದೆ ಇದರಿಂದಾಗಿ. ಅಂಡ್ ದೆನ್ ಎಕ್ಸಸೈಸಿಂಗ್ ಬಿಹೇವಿಯರ್, ವ್ಯಾಯಾಮದ ವರ್ತನೆ ಕೂಡ ಅಧಿಕವಾಗ್ತದೆ. ಆದರೆ ಜನ ಹೆಚ್ಚಾಗಿ ಅಂದ್ರೆ ಹದಿಹರೆಯದ ವಯಸ್ಸಿನಲ್ಲಿ ಇದನ್ನು ಬಿಟ್ಟು ಬರೇ ಕಂಪ್ಯೂಟರೀಕೃತ ಅಥವಾ ಗಣಕೀಕೃತ ಆಟದಲ್ಲೇ ಹೆಚ್ಚು ಸಮಯವನ್ನು ಕಳೀತಾರೆ. ದೆನ್ ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್, ಏಜ್ ಅಂಡ್ ಜೆಂಡರ್. ಡೆಮೋಗ್ರಫಿಕ್ ಫ್ಯಾಕ್ಟರ್ಸ್ ಇನ್ ದ ಸೆನ್ಸ್ ಜನಸಂಖ್ಯಾ ಆಧಾರದ ಮೇಲೆ ಏಜ್ ಅಂಡ್ ಜೆಂಡರ್. In particular age, some of the sedentary lifestyle is more in especially childhood, and from childhood to adolescence. See, sedentary behavior, ಜಡತ್ವದ ಜೀವನ ವರ್ತನೆ ಹೆಚ್ಚಾಗಿ ಇರುವುದು increases during the childhood, especially during the childhood below 10 years. They used to spend most of their times in a computers and computer video games. Then they used to most of the times in their watching a TV, especially in that TV they are spending most of the time in cartoon network channels, watching a cartoon network channels. And from childhood to adolescence, and eating some snacks, and this behavior, sedentary behavior, not only increases during the childhood, but from the childhood to adolescence this behavior increases more. ಅಂದ್ರೆ ಬಾಲ್ಯದಿಂದ ಹದಿಹರೆಯದ ವಯಸ್ಸಿನವರೆಗೂ ಈ ರೀತಿಯ ಜಡತ್ವದ ವರ್ತನೆ ಹೆಚ್ಚು ಕಂಡು ಬರುತ್ತದೆ, ಹೆಚ್ಚಾಗಿ ಇರುತ್ತದೆ. ಇನ್ ಚಿಲ್ಡ್ರನ್ ಲೆಸ್ ದೆನ್ 10 years, ಆಸ್ ಐ ಹ್ಯಾವ್ ಆಲ್ರೆಡಿ ಮೆನ್ಷನ್ಸ್. ಅಂದ್ರೆ ಯಾರಿಗೆಲ್ಲ 10ರಿಂದ ಕಡಿಮೆ ವಯಸ್ಸಿನ ಮಕ್ಕಳು, they are spending most of their times in, especially they are engages in TV viewing and computer use. Especially in a computer, they are spending most of the times in a cartoon and playing the car race and games. So TV viewing, ಅದರಲ್ಲೂ ಕೂಡ TV viewing with the snacks with some junk kinds of food, and with the snacks they are lie down on the bed and lie down on the sofa and watching the TV, and they spend most of their times in that itself, less physical activities. ಸೊ ಅದರಲ್ಲೂ ಕೂಡ 10ನೇ ವಯಸ್ಸಿನ ಕೆಳಗಿನವರು ಹೆಚ್ಚಾಗಿ ಅವರ ಸಮಯವನ್ನು ಹೇಗೆ ಕಳೀತಾರೆ ಅಂತ ಹೇಳಿದ್ರೆ ಟಿವಿ ನೋಡೋದ್ರ ಮೂಲಕ, ದೂರದರ್ಶನವನ್ನು ಹೆಚ್ಚಾಗಿ ನೋಡೋದ್ರ ಮೂಲಕ, ಮತ್ತೆ ಗಣಕ ಯಂತ್ರವನ್ನು ಹೆಚ್ಚಾಗಿ ಬಳಸೋದ್ರ ಮೂಲಕ, ಅದರಲ್ಲೂ ಕೂಡ ಗಣಕಯಂತ್ರದಲ್ಲಿ ಬರುವಂತ ಆಟವನ್ನು ಹೆಚ್ಚಾಗಿ ಆಡ್ತಾರೆ. ಸೊ ವಿಡಿಯೋ ಗೇಮ್ಸ್ ಆಗಿರ್ಬೋದು, ಇಂಥದ್ರಲ್ಲೆಲ್ಲ ದೇ ಆರ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದೇರ್ ಟೈಮ್ಸ್ ಇನ್ ಎಂಗೇಜಸ್ ದೇರ್ ಮೋಸ್ಟ್ ಆಫ್ ದೇರ್ ಟೈಮಿಂಗ್ಸ್ ಇನ್ ಪ್ಲೇಯಿಂಗ್ ವಿಡಿಯೋ ಗೇಮ್ಸ್. And then during adolescence, especially during the adolescence, there is some evidence such as suggest that boys typically spend more time in watching TV and using computer, especially playing computer games. See, boys, in spite of girls, here girls used to spend, some of the girls, why? Because the girls, because of the parental pressures, girls used to spend in their household works. They used to do the little physical activities. Why? Because the parents make them to use them for our household activities, and otherwise they used to scold them. So ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ಮನೆ ಕೆಲಸವನ್ನ ಏನಾದ್ರು ಸಣ್ಣ ಸಣ್ಣ ಕೆಲಸವನ್ನ ಏನಾದ್ರು ಹೇಳ್ತಾರೆ. ಬಟ್ ಡ್ಯೂರಿಂಗ್ ದ adolescence, ಎಸ್ಪೆಷಲಿ ಫಾರ್ ದ ಬಾಯ್ಸ್, ದೇ ಆರ್ ಟಿಪಿಕಲಿ ಸ್ಪೆನ್ಸ್, ಎಸ್ಪೆಷಲಿ ಹದಿಹರೆಯದ ವಯಸ್ಸಿನಲ್ಲೂ ಅದರಲ್ಲೂ ಕೂಡ ಹುಡುಗರು ಹೆಚ್ಚಾಗಿ ಸ್ಪೆಂಡ್ ಮೋಸ್ಟ್ ಆಫ್ ದೇರ್ ಟೈಮ್ ಇನ್ ವಾಚಿಂಗ್ ಟಿವಿ.
ಅದರಲ್ಲೂ ಕೂಡ ಅತಿ ಹೆಚ್ಚಾಗಿ ಅಧಿಕ ಸಮಯವನ್ನು ಅವರು ಟಿವಿ ನೋಡುವುದರಲ್ಲಿ ಕಳೀತಾರೆ. ದೆನ್ ಯೂಸಿಂಗ್ ಕಂಪ್ಯೂಟರ್ ಎಸ್ಪೆಷಲಿ ಫಾರ್ ಗೇಮ್ಸ್, ಅದರಲ್ಲೂ ಕೂಡ ಕಂಪ್ಯೂಟರ್ ಗಣಕಯಂತ್ರವನ್ನು ಅದರಲ್ಲೂ ಕೂಡ ಆಟಕ್ಕಾಗಿ, ದೆನ್ ಫಾರ್ ಅಕಾಡೆಮಿಕ್ ಪರ್ಪಸ್ ಆಲ್ಸೋ ದೇ ಆರ್ ಯೂಸಿಂಗ್. So then for see, especially playing computer games in a computer, they are playing a computer games itself, car race or any types of games. ಸೊ ಕಾರ್ ರೇಸ್ ಅಂತ ಆಟಗಳನ್ನು, ಇಂಥ ಕಂಪ್ಯೂಟರೀಕೃತ ಆಟಗಳನ್ನು ಆಡ್ತಾರೆ. ಇನ್ಸ್ಪೈಟ್ ಆಫ್ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್, ಅಂದ್ರೆ ಹೊರಾಂಗಣ ಕ್ರಿಯೆಯನ್ನು, ಔಟ್ಡೋರ್ ಗೇಮ್ಸ್ ವಿಚ್ ನೀಡ್ಸ್ ಮೋರ್ ಫಿಸಿಕಲ್ ಆಕ್ಟಿವಿಟೀಸ್. ಯಾವ ದೈಹಿಕ ಚಟುವಟಿಕೆಯನ್ನು, ಹೊರಾಂಗಣ ಕ್ರಿಯೆ ದೈಹಿಕ ಚಟುವಟಿಕೆಗಳನ್ನೊಳಗೊಂಡ ಹೊರಾಂಗಣ ಕ್ರಿಯೆಯನ್ನು ಅತಿ ಕಡಿಮೆ ಕಡಿಮೆ ಮಟ್ಟದಲ್ಲಿ ಆಡುವುದೇ ಇಲ್ಲ, ಆರ್ ಇನ್ very less level they are playing outdoor games which needs some more physical activities. Then ethnicity and socio-economic status. Ethnicity in the sense ಜನಾಂಗೀಯತೆ ಅಂತ ಹೇಳ್ತಾರೆ, ಜನಾಂಗೀಯತೆ. In some of the cultures, see, ethnicity in the sense it's nothing but a jananga or ಬುಡಕಟ್ಟು ಜನಾಂಗ ಅಂತ ಹೇಳ್ತಾರೆ, ಜನಾಂಗ. In some of they say Negro and Negro culture, in different culture, in different culture and different generations, throughout the world, different generation comes. In Japan, some of the sumo kinds of people are there. Sumo kind of sport is there. For that particular for particular sports, they have to develop their have to be much more obese. They are much more obese when compared to other people. So ethnicity in their sedentary lifestyle, we can see the ethnicity differences also we can see based on their ethnicity, their physical systems also, their physical activities also like that. And ಅವರವರ ಜನಾಂಗೀಯಕ್ಕೆ ಸಂಬಂಧಪಟ್ಟಂತೆ ಅವರವರ ದೇಹದ ಸ್ಥಿತಿಯೂ ಕೂಡ ಇರ್ತದೆ. ದೆನ್ ರಿಲೇಟೆಡ್ ಟು ದಿ ಸೋಷಿಯೋ ಇಕನಾಮಿಕ್ ಸ್ಟೇಟಸ್, ಇಟ್ ಈಸ್ ನಥಿಂಗ್ ಬಟ್ ಸಾಮಾಜಿಕ ಆರ್ಥಿಕ ಸ್ಥಾನಮಾನ ಅಂತ ಹೇಳ್ತಾರೆ ಇದಕ್ಕೆ. See, in the most of the cities, see, related to it is also vice versa also happens. Not only in the ethnicity but also socio-economic status such as parental income or educations. See, in some socio-economic status, in a low socio-economic status, those who have a low socio-economic status, ಅಂದ್ರೆ ಯಾರಲ್ಲಿ ಕಡಿಮೆ ಮಟ್ಟದ ಸಾಮಾಜಿಕ ಆರ್ಥಿಕ ಮಟ್ಟ ಕಡಿಮೆ ಇರ್ತದೋ ಹೆತ್ತವರಲ್ಲಿ ಹೆಚ್ಚಾಗಿ ಇನ್ಕಮ್ ಅಂದ್ರೆ ಆದಾಯ ಮತ್ತು ಶಿಕ್ಷಣ ಕೂಡ ಕಡಿಮೆ ಇರೋದ್ರಿಂದಾಗಿ ದೇ ಡೋಂಟ್ ನೋ ಮಚ್ ನೋ ಅಬೌಟ್ ದ ಸೆಡೆಂಟರಿ ಲೈಫ್ ಸ್ಟೈಲ್ ಎಫೆಕ್ಟ್ಸ್. ಸೊ ಸೆಡೆಂಟರಿ, ಸೊ ದೇ ಆರ್ ನಾಟ್ ಇವನ್ they don't know the effects of sedentary behavior, so they are not not even have a much more knowledge related to this type of lifestyle, what the side effects of the sedentary behavior. So we can see the in this section we can see that sedentary lifestyle is more in a low socio-economic status. ಯಾರಲ್ಲಿ ಕಡಿಮೆ ಮಟ್ಟದ ಸಾಮಾಜಿಕ ಮತ್ತು ಆರ್ಥಿಕ ಮಟ್ಟದಂತ ಸ್ಥಾನಮಾನ ಇರುತ್ತದೋ ಅಂತವರಲ್ಲಿ ಹೆಚ್ಚಾಗಿ ಜಡತ್ವದ ಜೀವನ ಕಂಡು ಬರ್ತದೆ ಅಂತ. ಆದ್ರೆ ಇನ್ ಮೋಸ್ಟ್ ಆಫ್ ದಿ ಕಂಡೀಷನ್ಸ್, ಮೋಸ್ಟ್ ಆಫ್ ದಿ ಪೀಪಲ್ಸ್ ಆರ್ ನಾಟ್ ಅಗ್ರಿ ವಿತ್ ದಿಸ್ ಸಿಚುವೇಶನ್ಸ್. ವೈ? ಬಿಕಾಸ್ ಬಡವರಲ್ಲಿ ಹೆಚ್ಚಾಗಿ ಜಡತ್ವದ ಜೀವನ ಇರುವುದಿಲ್ಲ. those who are low socio-economic status people, they do not have a sedentary lifestyle behavior. Why? Because they used to engage in a more physical activities. They used to bend their physical systems. They used to work hard to, and they gain the financial for the financial purpose. They work hard and they gain money for their survival. So that's the reason why it is not make them because of the low social economic system which will not leads to a ಸೆಡೆಂಟರಿ ಬಿಹೇವಿಯರ್. ಯಾಕೆಂತ ಹೇಳಿದ್ರೆ ಸಾಮಾಜಿಕ ಆರ್ಥಿಕ ವ್ಯವಸ್ಥೆ ಯಾರಲ್ಲೂ ಕಡಿಮೆ ಇರ್ತದೋ ಅವರು ಕಷ್ಟಪಟ್ಟು ದುಡಿತಾರೆ ಯಾವುದೇ ಹಣಕಾಸಿನ ವ್ಯವಸ್ಥೆಗೆ. ಅದರಿಂದಾಗಿ ಅವರಲ್ಲಿ ಅತಿ ಹೆಚ್ಚು ಜಡತ್ವದ ಜೀವನ ಶೈಲಿ ಇರುವುದಿಲ್ಲ ಅಂತ ಇನ್ನೊಂದು ಅಧ್ಯಯನವು ಕೂಡ ಹೇಳ್ತದೆ. ಆದರೆ ಇನ್ನೊಂದು ಅಧ್ಯಯನ ಹೇಳ್ತದೆ ಇವರಲ್ಲಿ ಸಾಮಾಜಿಕ ಮತ್ತು those who have a low socio-economic status, they have because of poor parental income and education, they have a increasingly more sedentary behavior. ಅವರಲ್ಲಿ ಜ್ಞಾನ ಮತ್ತು ಅಂದ್ರೆ ಜಡತ್ವದ ಜೀವನ ಶೈಲಿಗೆ ಸಂಬಂಧಪಟ್ಟಂತ ಪರಿಣಾಮಕ್ಕೆ ಸಂಬಂಧಪಟ್ಟಂತ ಜ್ಞಾನ
ಮತ್ತು ಅವರಲ್ಲಿ ಇನ್ಕಮ್ ಆರ್ಥಿಕ ಮಟ್ಟ ಕೂಡ ಕಡಿಮೆ ಇರೋದ್ರಿಂದಾಗಿ ಅವ್ರ ಹತ್ರ ಅವರಲ್ಲಿ ಜಡತ್ವ ಜೀವನ ಶೈಲಿ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಇದು ಎಷ್ಟರ ಮಟ್ಟಿಗೆ ನಿಜ, ಎಷ್ಟರ ಮಟ್ಟಿಗೆ ಸತ್ಯ ಅಂತ ನೀವೇ ನೋಡಿಕೊಳ್ಳಬಹುದು. ಅಂದ್ರೆ ಈಗಿನ ಕಾರಣ, ಇನ್ ಪ್ರೆಸೆಂಟ್ ಜನರೇಷನ್ ವಿ ಕ್ಯಾನ್ ಸಿ ದಿಸ್ ಕೈಂಡ್ಸ್ ಆಫ್ sedentary type of lifestyle is more in a rich people, especially those who have a high socio-economic status. Rich people alle ಜಾಸ್ತಿ ಇರೋದು. Why? Because they have enough money, they can spend much more time in a computer and TV watching. For them it's more easy for them to earning a money for them, so they are not even worrying about a financial condition. They are spending much more time in that activities in the computer and the watching the TV activities, less physical activities. So then young people tend to have higher levels of sedentary behavior if their parents or siblings also engage in high levels of sedentary activity, sedentary behavior. So young people ಅಂದ್ರೆ ತುಂಬಾ ತರುಣ ವ್ಯಕ್ತಿಗಳು tend to have a higher levels of sedentary behavior. ಅವರು ಕೂಡ ಹೆಚ್ಚು ಜಡತ್ವ ಜೀವನ ಶೈಲಿಯನ್ನು ಅನುಸರಿಸ್ತಾರೆ. See, if their parents, by seeing the parents and siblings, by seeing the siblings also engages in a high levels of sedentary behaviors. If their parents also engages in a less physical activities and engages in a sedentary behavior, watching a TV, only watching a TV and computer games, by seeing them itself, they start to imitate their parents' behavior and they start to engage in a less physical activities and ಇನ್ವಾಲ್ಡ್ ಇನ್ ಸೆಡೆಂಟರಿ ಬಿಹೇವಿಯರ್. ಅವರು ಕೂಡ ಅವರ ತಂದೆ ತಾಯಿಗಳನ್ನು ನೋಡಿ, ಅವರು ಮನೆಯಲ್ಲಿ ಯಾವ ತರ ವಾತಾವರಣ ಇದೆಯೋ ಅವರನ್ನು ನೋಡಿ ಇವರು ಕೂಡ ಅದೇ ರೀತಿ ಅನುಸರಿಸ್ತಾರೆ. ಯಾವುದೇ ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದೆ, ಅತಿ ಹೆಚ್ಚು ದೈಹಿಕ ಚಟುವಟಿಕೆಗಳಲ್ಲಿ ಭಾಗವಹಿಸದೆ ಬರೀ ಜಡತ್ವದ ಜೀವನ ಶೈಲಿಯನ್ನು ಇವರು ಕೂಡ ಅನುಸರಿಸ್ತಾರೆ ಅವರ ಹೆತ್ತವರನ್ನು ನೋಡಿ. ದೆನ್ ಲಾಂಗ್ ವರ್ಕಿಂಗ್ ಅವರ್ಸ್. ಲಾಂಗ್ ವರ್ಕಿಂಗ್ ಅವರ್ಸ್ ಅಂದ್ರೆ ಹೆಚ್ಚು ಸಮಯದ ಕೆಲಸ ಅಂತ ಹೇಳ್ಬೋದು. ಎಸ್, ಲಾಂಗ್ ವರ್ಕಿಂಗ್ ಅವರ್ಸ್, ದೋಸ್ ಪೀಪಲ್ ಯೂಸ್ ಟು ಸಿಟ್ ಅಂಡ್ ಡೂ ದ ವರ್ಕ್ಸ್ ಫಾರ್ ಅ ಲಾಂಗ್ ಅವರ್ಸ್. Those people sit and do the works for long hours, not even walking and running each times. Even in a sitting position itself, if they spend 8 to 10 hours duty by in a sitting position itself, they have a less physical activity. So in a sitting position itself they are doing the work and computer operating. This will leads to obesity. That will leads to a sedentary lifestyle itself. ಸೊ ಏನಾಗ್ತದೆ ಅಂತ ಹೇಳಿದ್ರೆ, ಎವರೇಜ್ ವರ್ಕರ್ಸ್, ಮೋಸ್ಟ್ ಆಫ್ ದ ಸರಾಸರಿ ಜನ, ಆಲ್ಮೋಸ್ಟ್ ಮೋಸ್ಟ್ ಆಫ್ ದಿ ವರ್ಕರ್ಸ್, ಎವರೇಜ್ ವರ್ಕರ್ಸ್ ಸ್ಪೆಂಡ್ಸ್ ಬಿಟ್ವೀನ್ 8 to 10 hours on duty with the little and no time for recreation and exercises. See, ಹೆಚ್ಚಿನ ಜನ, ಸರಾಸರಿಯ ಜನ 8 to 10 hours in the sense morning 9 to evening 5 o'clock or 6 o'clock. Yes, 6 o'clock or 7 o'clock. It's 7 o'clock, up to 7 comes. So morning 9 to 7 o'clock, they used to, most of the people are working those in a ಸಾಫ್ಟ್ವೇರ್ ಕಂಪನೀಸ್ ಆರ್ IT/BT ಕಂಪನೀಸ್. ಈಗಿನ ಹೆಚ್ಚಿನ ಖಾಸಗೀಕರಣ ಜೀವನ ಆಗಿರೋದ್ರಿಂದಾಗಿ ನಾವು ಇಟ್ ಇಸ್ ಪ್ರೈವೇಟೈಸೇಷನ್ ಅಂಡ್ ಗ್ಲೋಬಲೈಸೇಷನ್ ವರ್ಲ್ಡ್. ಇನ್ ದಿಸ್ ಗ್ಲೋಬಲೈಸೇಷನ್ ಅಂಡ್ ಪ್ರೈವೇಟೈಸೇಷನ್ ವರ್ಲ್ಡ್ಸ್, those most of the peoples, those who are working in a software companies and IT/BT companies, they are spending most of their times in a 8 to 10 hours in a sitting position along in front of the computers. They are spending with the little physical activities. They are not spending much times in a ಮೋರ್ ಫಿಸಿಕಲ್ ಆಕ್ಟಿವಿಟೀಸ್. ಇಲ್ಲಿ ಜಾಸ್ತಿ ಅವರಿಗೆ ದೈಹಿಕ ಕೆಲಸಗಳು, ದೈಹಿಕ ಚಟುವಟಿಕೆಗಳು ಇರುವುದಿಲ್ಲ. ಕೂತ ಸ್ಥಿತಿಯಲ್ಲಿಯೇ ಹೆಚ್ಚು ಸಮಯವನ್ನು ಕಳೀತಾರೆ. ಖಾಸಗೀಕರಣ ಮತ್ತು ಜಾಗತೀಕರಣದ ಈ ಯುಗದಲ್ಲಿ 8ರಿಂದ 10 ಗಂಟೆಯವರೆಗೆ, ಅಂದ್ರೆ ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7 ಗಂಟೆಯವರೆಗೆ ಅವರು ಈ ಕಂಪ್ಯೂಟರ್ನ ಮುಂದೆ ಕುಳಿತುಕೊಂಡು ಕೆಲಸ ಮಾಡುವುದರ ಸ್ಥಿತಿಯಲ್ಲಿ ಇರುವುದರಿಂದಾಗಿ ಹೊಟ್ಟೆ ಬೆಳೀತದೆ. ಸೊ ಸ್ಟಮಕ್ ವಿಲ್ the size of the stomach will increases because of the obesity. So obesity also increases and the sedentary lifestyle also increases. ಇದರಿಂದಾಗಿ ಜಡತ್ವ ಬರ್ತದೆ. So the workers are engrossed with the long sitting as well. Long sitting, see, those who are working in IT/BT companies, they are spending most of the times in a long sitting.
ಅವರು ತುಂಬಾ ಹೊತ್ತನ್ನು ತುಂಬಾ ದೀರ್ಘಕಾಲವಾಗಿ ಕುಳಿತುಕೊಳ್ತಾರೆ. ದೆನ್ ರೀಡಿಂಗ್, ಇನ್ ಅ ಲಾಂಗ್ ಸಿಟ್ಟಿಂಗ್ ರೀಡಿಂಗ್ ಆಲ್ಸೋ ದೇ ಯೂಸ್ ಟು ರೀಡ್ ಇನ್ ಎ ಸಿಟ್ಟಿಂಗ್ ಪೊಸಿಷನ್ ಇಟ್ ಸೆಲ್ಫ್, ಆಪರೇಟಿಂಗ್ ಕಂಪ್ಯೂಟರ್ ಸೆಟ್ಸ್ ಇನ್ ಅ ರೀಡಿಂಗ್, ಇನ್ ರೀಡಿಂಗ್ ಡ್ಯೂಟಿ ಆಲ್ಸೋ ಅಂಡ್ ಇನ್ ಆಪರೇಟಿಂಗ್ ಕಂಪ್ಯೂಟರ್ ಸೆಟ್ಸ್, ಅಂದ್ರೆ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ಬೇಕಾದ್ರೆ, ಮ್ಯಾನ್ಪುಲೇಟಿಂಗ್ ಮೆಷಿನ್ಗಳಲ್ಲಿ ಕೆಲಸ ಮಾಡ್ಬೇಕಾದ್ರೆ ಕೂಡ ಕೆಲವರು ಕೂತು ಕೆಲಸ ಮಾಡ್ತಾರೆ, ಕೆಲವರು ನಿಂತು ಕೆಲಸ ಮಾಡೋರು. ದೋಸ್ ಹೂ ಆರ್ ವರ್ಕಿಂಗ್ ಇನ್ ಅ ಸ್ಟ್ಯಾಂಡಿಂಗ್ ಪೊಸಿಷನ್ ದೇ ವಿಲ್ ಯೂಸ್ ಸಮ್ ಆಫ್ ದಿ, ದೇ ವಿಲ್ ಡೂ ಲಿಟಲ್ ಮೋರ್ ಫಿಸಿಕಲ್ ಆಕ್ಟಿವಿಟಿ. ನಿಂತು ಕೆಲಸ ಮಾಡಬೇಕಾದ್ರೆ ಕ್ರಮೇಣವಾಗಿ ಹೆಚ್ಚು ದೈಹಿಕ ಚಟುವಟಿಕೆ ಏನ್ ಮಾಡ್ತಾರೆ. ಆದ್ರೆ ದೋಸ್ ಆರ್ ವರ್ಕಿಂಗ್ ಇನ್ ಅ ಸಿಟ್ಟಿಂಗ್ ಪೊಸಿಷನ್ ದೇ ನೀಡ್ ಅ ವೆರಿ ಲೆಸ್ ಫಿಸಿಕಲ್ ಆಕ್ಟಿವಿಟೀಸ್. ಯಾರು ಕೂತು ಕೆಲಸ ಮಾಡ್ತಾರೆ ಯಂತ್ರದೊಂದಿಗೆ, ಅವರು ಬರೀ ಸ್ವಲ್ಪ ಪ್ರಮಾಣದಲ್ಲಿ ದೈಹಿಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ತಾರೆ. ಅಂಡ್ ಅಟೆಂಡಿಂಗ್ ಮೀಟಿಂಗ್ಸ್ ಆಲ್ಸೋ ನೀಡ್ಸ್ ಇನ್ ಸಿಟ್ಟಿಂಗ್ ಪೊಸಿಷನ್ಸ್ ದೇ ಯೂಸ್ ಟು ಸ್ಪೆಂಡ್ ಮೋರ್ ಟೈಮ್ಸ್ ಇನ್ ಸಿಟ್ಟಿಂಗ್ ಪೊಸಿಷನ್ ಇಟ್ಸೆಲ್ಫ್. ಮೀಟಿಂಗ್, ಯಾವುದಾದ್ರೂ ಒಂದು ಸಂದರ್ಶನ ಅಥವಾ ಯಾವುದಾದ್ರೂ ಒಂದು ಮೀಟಿಂಗ್ ಅಥವಾ ಯಾವುದಾದ್ರೂ ಒಂದು ಸಭೆಯನ್ನು ಹಾಜರಾಗುವ ಮೂಲಕ ಅಲ್ಲಿ ಕೂತ ಸ್ಥಿತಿಯಲ್ಲೇ ಇರುವುದರಿಂದಾಗಿ ಅದು ಕೂಡ ಜಡತ್ವಕ್ಕೆ ಕಾರಣವಾಗ್ತದೆ. ಅಂಡ್ ಎಟ್ ದಿ ಕ್ಲೋಸ್ ಆಫ್ ವರ್ಕ್ ಡ್ರೈವ್ ಹೋಮ್, ಎಟ್ ದಿ ಕ್ಲೋಸ್ ಆಫ್ ವರ್ಕ್ ಕೆಲಸ ಮುಗಿದ ಕೂಡಲೇ ದೆನ್ ಇನ್ ಸಿಟ್ಟಿಂಗ್ ಪೊಸಿಷನ್ ಇಟ್ ಸೆಲ್ಫ್ ದೇ ಡ್ರೈವ್, ಅವ್ರು ಮತ್ತೆ ಕೂತ ಸ್ಥಿತಿಯಲ್ಲೇ ಸಂಚಾರ ಮಾಡ್ತಾರೆ. ದೇ ವಿಲ್ ಡ್ರೈವ್ ಟು ಹೋಮ್ ಇನ್ ದೇರ್ ಓನ್ ವೆಹಿಕಲ್. ಸೊ ಕೂತ ಸ್ಥಿತಿಯಲ್ಲಿ ಅವರ ಸ್ವಂತಹ ವೆಹಿಕಲ್ ಅಲ್ಲಿ, ಸ್ವತಃ ಇರುವಂತ ವಾಹನದಲ್ಲೇ ಬಳಸಿಕೊಂಡು ಅವರು ಮನೆಗೆ ಮತ್ತೆ ಪ್ರಯಾಣವನ್ನು ಬೆಳೆಸ್ತಾರೆ. ಅಂಡರ್ ಹೆವಿ ಟ್ರಾಫಿಕ್ ಜಾಮ್, ಮತ್ತು ಹೆವಿ ಟ್ರಾಫಿಕ್ ಜಾಮ್ ಅಂದ್ರೆ ತುಂಬಾ ವಾಹನ ಸಂಚಾರ, ವಾಹನ ದಟ್ಟಣೆ ಇರುವುದರಿಂದಾಗಿ ಮತ್ತೆ ಅಲ್ಲೇ ಕೂತ್ಕೊಳ್ಳುವಂತ ಸ್ಥಿತಿ ಬರ್ತದೆ. ದಿಸ್ ಆಲ್ ಲೀಡ್ಸ್ ಟು ದಿ ಸೆಡೆಂಟರಿ ಲೈಫ್ ಸ್ಟೈಲ್. ಇದೆಲ್ಲವೂ ಕೂಡ ಜಡತ್ವದ ಜೀವನ ಶೈಲಿ ಕಾರಣವಾಗ್ತವೆ. ಕೂತ ಸ್ಥಿತಿಯಲ್ಲಿ, ವೈ ಬಿಕಾಸ್ ದೇ ಆರ್ ಸ್ಪೆಂಡಿಂಗ್ ಮೋಸ್ಟ್ ಆಫ್ ದ ಟೈಮ್ಸ್ ಇನ್ ಸಿಟ್ಟಿಂಗ್ ಪೊಸಿಷನ್, ಲಾಂಗ್ ಸಿಟ್ಟಿಂಗ್ ಪೊಸಿಷನ್ಸ್. ಸೊ ಲೆಸ್ ಫಿಸಿಕಲ್ ಆಕ್ಟಿವಿಟೀಸ್ ಅಂದ್ರೆ ಜಾಸ್ತಿ ದೈಹಿಕ ಸಾಮರ್ಥ್ಯದ ಕೆಲಸದಲ್ಲಿ ತೊಡಗದೆ ಇರುವುದರಿಂದಾಗಿ. ದೀಸ್ ವರ್ಕ್ಸ್ ನೀಡ್ ಮಿನಿಮಲ್ ಮೂವ್ಮೆಂಟ್. ಈ ಎಲ್ಲಾ ಕೆಲಸಗಳು ಕಡಿಮೆ ಮಟ್ಟದ ಚಟುವಟಿಕೆಯನ್ನು ಹೊಂದಿರ್ತದೆ. ಮಿನಿಮಲ್ ಮೂಮೆಂಟ್ಸ್ ಅಂದ್ರೆ ಜಾಸ್ತಿ ಚಲನವಲನ ಇರುವುದಿಲ್ಲ, ಕಡಿಮೆ ಚಲನವಲನಗಳು ಇರ್ತದೆ. ವಿತ್ ಲೋ ಎನರ್ಜಿ ಎಕ್ಸ್ಪೆಂಡಿಚರ್, ಮತ್ತು ಇಲ್ಲಿ ಜಾಸ್ತಿ ಶಕ್ತಿಯ ವ್ಯಯವೂ ಆಗುವುದಿಲ್ಲ. with the low energy expenditure, whatever the food they eat, they are not using all the energy of all the energy from the foods. They are not using all the energy from that food. So because of that will leads to the obesity, that will leads to sedentary lifestyle. ಇದರಿಂದಾಗಿ ಅವರಿಗೆ ಬೋಜುತನವು ಬರ್ತದೆ ಮತ್ತು ಜಡತ್ವ ಜೀವನ ಶೈಲಿ ಆಗ್ತದೆ. ಸೊ ಇದಿಷ್ಟು ಅಂಶಗಳು ಇದಕ್ಕೆ ಕಾರಣ.